ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಾನ್ಯ ಯಡಿಯೂರಪ್ಪ ಅವರದು 50 ವರ್ಷಗಳ ಕಾಲ ಸಮಾಜ ಸೇವೆ, ಸಂಘಟನೆ ಜೊತೆಲಿ ಪಾರ್ಟಿಯನ್ನು ಒಂದು ಮೇಲುಮಟ್ಟಕ್ಕೆ ತಂದಿರುವಂಥ ಒಬ್ಬ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅವ್ರಿಗೆ 50 ವರ್ಷಗಳ ಕಾಲ ಏನು ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೋ 50 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಪಾರ್ಟಿಯನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ಪಾರ್ಟಿಯನ್ನು ಕೂಡ ಒಂದು ರೀತಿ ಎತ್ತರಕ್ಕೆ ತಗೊಂಡಿರುವಂಥ ಒಬ್ಬ ನಾಯಕರನ್ನು ಅವರು ಸೇವೆಯನ್ನು ಗುರುತಿಸಿ ಇವತ್ತು ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಬರೋ ತಿಂಗಳ 9ನೇ ತಾರೀಕಿಗೆ ಇದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ವಿ. ಹತ್ತತ್ರ 5 ಲಕ್ಷಕ್ಕೂ ಹೆಚ್ಚು ಜನರಲ್ಲಿ ಸೇರಬೇಕು. ಅವರು 5 ಲಕ್ಷ ಮಂದಿ ಅಭಿಮಾನಿಗಳು ಸೇರಿಕೊಂಡು ಅವರಿಗೆ ಸನ್ಮಾನವನ್ನು ಮಾಡಬೇಕು, ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋಂಥ ಕಾರಣದಿಂದ ಎಲ್ಲರೂ ಕೂಡ ಇಲ್ಲಿ ಸೇರುವಂಥ ಕೆಲಸ ಕೂಡ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ ಅಮಿತ್ ಶಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವತ್ತು ಅವರು ಅಮಿತ್ ಶಾ ಅವರು 9ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಬಂದ ನಂತರ ಎಲ್ಲರೂ ಆಸೆ ಇಷ್ಟೇ, ಒಂದು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಕೂಡ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. 2028ಗೆ ನಡೆಯುವಂಥ ಚುನಾವಣೆಗಳಿಗೆ ಒಂದು ದಿಕ್ಸೂಚಿ ಆಗಬೇಕು ಅನ್ನೋಂಥ ಕಾರಣದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಅಭಿನಂದನೆಗಳು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂಥ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು, ನಂತರ ಅಧ್ಯಕ್ಷರು, ನಂತರ ಗೌರವಾಧ್ಯಕ್ಷರಂಥ ಗೋವಿಂದ ಕಾರಜೋಳ ಅವರು ಮತ್ತು ಕಾರ್ಯದರ್ಶಿಗಳಂತ ನಾನು ಈ ಕಾರ್ಯಕ್ರಮವನ್ನು ಕೂಡ ವ್ಯವಸ್ಥಿತ ರೂಪವಾಗಿ ಸರಿ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ. ಮತ್ತು ಮುಂದಿನ ವಾರದಿಂದ ನಾನು ಅಧ್ಯಕ್ಷರು ಗೋವಿಂದ ಕಾರಜೋಳ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸವನ್ನು ಮಾಡ್ತೀವಿ. ಎಲ್ಲರೂ ಕೂಡ ಕಾರ್ಯಕರ್ತರು ಇಲ್ಲಿ ಬರೋಂಥ ಮಾಡ್ತೀವಿ, ಅಭಿಮಾನಿಗಳು ಕೂಡ ಇಲ್ಲಿ ಸೇರಿಸೋಂಥ ಕೆಲಸ ಮಾಡ್ತೀವಿ. ಹಂಗಾಗಿ ಅವರು ನಿರಂತರವಾಗಿ ಏನು ಸೇವೆಯನ್ನು ಮಾಡಿದರೋ ಅವರು ಒಂದು ಅವಕಾಶ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ರಾಜಕಾರಣಿಗಳನ್ನ, ನಮ್ಮಂಥ ನಾಯಕರನ್ನು ಹುಟ್ಟಾಕಿದಂಥ ಒಬ್ಬ ನಾಯಕನಿಗೆ ಸನ್ಮಾನವನ್ನು ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀನಿ. ಹಂಗಾಗಿ ಇವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮೀಸಲಾತಿ ವಿಚಾರದಲ್ಲಿ ಭಾಳ ದೊಡ್ಡ ಹಿಂದುಳಿದಂಥ ಸಮುದಾಯಗಳಿಗೆ, SC/STಗಳಿಗೆ ದೊಡ್ಡ ಮೋಸವನ್ನು ಕೂಡ ಮಾಡೋಂಥ ಕೆಲಸ ಆಗಿದೆ. ಯಾಕಂದರೆ ಬಹುಶಃ ನಾನು ಈ ರಾಜ್ಯದಲ್ಲಿದ್ದಂಥ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಪರಮೇಶ್ವರ್ ಆದಿ ಹಿಡ್ಕೊಂಡು, ಅದೇ ರೀತಿ ಮಾದೇವಿಪ್ಪರನ್ನ ಆದಿ ಹಿಡ್ಕೊಂಡು ಎಲ್ಲ ಶಾಸಕರೆಲ್ಲರೂ ಕೂಡ ಅವ್ರು ಯಾಕೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಕುಂತಾರೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂಥ ಟೈಮಲ್ಲಿ ಕೋರ್ಟಲ್ಲಿ ಈ ವ್ಯಾಜ್ಯವನ್ನು, ಈ ಕೇಸನ್ನು ನಡೆಯುವಂಥ ಟೈಮಲ್ಲಿ ಕೂಡ ಯಾರು ಕೂಡ ವಕೀಲರು ಕೂಡ ಹೋಗಿಲ್ಲ. ಇವತ್ತು ಸರ್ಕಾರ ಇವತ್ತು ಆ ಬೇಜವಾಬ್ದಾರಿತನದಿಂದಲೇ ಇವತ್ತು 56% ಮೀಸಲಾತಿ ಇದ್ದಂಥದ್ದು ಇವತ್ತು 50% ಒಳಗಡೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಣ್ಣ ಖರ್ಗೆ ಅವರು ಹೇಳ್ತಾ ಇದ್ದಾರಂತೆ, ನಿನ್ನೆ ಮೊನ್ನೆ ನಮ್ಮ ಮೀಸಲಾತಿಯನ್ನು ಬಗೆಹರಿಸೋಂಥ ಕೆಲಸ ಮಾಡಿದ್ದು ಅಂತೇಳಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ನಿಮಗೆ ಕೇವಲ ಚುನಾವಣೆಗೆ ಮಾತ್ರ ಇವತ್ತು SC/ST ಜನಾಂಗದವರು ಇವ್ರನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂತೀರಿ. ಇವತ್ತು ಚುನಾವಣೆ ಮುಗಿದ ನಂತರ ಇವತ್ತು ಕಸದ ತೊಟ್ಟಿಗೆ ಎಸೆಯುವಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದಿರಿ. ಹಂಗಾಗಿ ನಾನು ಇವತ್ತು ದಲಿತರಿಗೆ, ಇವತ್ತು ಈ ದಲಿತರಿಗೆ ಅಂದ್ರಿಗಿನ, ಈ ಸಿನಿಮಾ ಅಂದ್ರಿಗಿನ ಈ ಮೀಸಲಾತಿ ವಿಚಾರ ಒಂದು, ಈ ಸಿನಿಮಾಕ್ಕೆ ಕ್ಲೈಮ್ಯಾಕ್ಸಲ್ಲಿ ಒಬ್ಬ ವಿಲನ್ ಅಂದರೆ ಈ ಒಳ ಮೀಸಲಾತಿ ವಿಚಾರದಲ್ಲಾಗಿರ್ಬೋದು, ಮೀಸಲಾತಿ ವಿಚಾರದಲ್ಲಾಗಿರ್ಬೋದು, ಈ ಸಿನಿಮಾಗೆ ಹೀರೋ ವಿಲನ್ ಆಗಿದ್ದಾನ. ಆ ದಲಿತರಿಗೆಲ್ಲರೂ ಕೂಡ ವಿಲನ್ ಸಿದ್ದರಾಮಯ್ಯರು ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ರಾಜ್ಯದಲ್ಲಿ ಉಪಚುನಾವಣೆ ಆದ್ಮೇಲೆ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗ್ತಾ ಇದೆ, ಕುರ್ಚಿ ಕಚ್ಚಾಟ ಜೋರಾಗ್ತಾ ಇದೆ. ನೋಡ್ರಿ, ನನಗೆ ಗೊತ್ತಿರೋಂಥ ಪ್ರಕಾರ ಸಾಕಷ್ಟು ಗೊಂದಲಗಳಂತ ಇದ್ದೇ ಇದ್ದಾವ. ಸರ್ಕಾರ ಅಂತೂ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಅವರು ಸರ್ಕಾರ ನಡೆಯೋಕೆ ಆಗ್ತಾ ಇಲ್ಲ. ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮಾತು ಕೇಳ್ತಾ ಇಲ್ಲ, ಉಪಮುಖ್ಯಮಂತ್ರಿಗಳ ಮಾತು ಕೂಡ ಕೇಳ್ತಾ ಇಲ್ಲ. ಇವತ್ತು ಇಂಥ ಗೊಂದಲದ ಗೂಡಾದಂಥ ಟೈಮಲ್ಲಿ ಸರ್ಕಾರದಲ್ಲಿ ಇವತ್ತು 2.5 ವರ್ಷಗಳ ಕಾಲ, 3 ವರ್ಷಗಳ ಕಾಲ ಹಿಂಗೆ ತಳೆದು ಬಿಟ್ಟರು. ಇವತ್ತು ಇನ್ನು 2 ವರ್ಷ, 2.5 ವರ್ಷಗಳು ಏನು ಉಳಿದಿದೆ ಅದೇ ರೀತಿಯಲ್ಲಿ ಕೂಡ ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋ ತಳ್ಳಂಥ ಕೆಲಸ ಮಾಡ್ತಿದೆ. ಅಕಸ್ಮಿತವಾಗಿ ಅವನು ಸಿದ್ದರಾಮಯ್ಯರು ಇಲ್ಲ ನಾನು ಬಿಡಲ್ಲ, ನಾನೇ ಮುಂದುವರಿತೀನಿ ಅಂದ್ರಿಗಿನ ಶಿವಕುಮಾರ್ ಅಂತೂ ಅದನ್ನ ಕುಸಿಯನ್ನು ನಾನು ಎಳ್ಕೋಬೇಕನ್ನಂತ ಪ್ರಯತ್ನ ಮಾಡ್ತಾರೆ. ಹಂಗಾಗಿ ಇವತ್ತು ಸರ್ಕಾರ ಏನಿದೆನೋ ವಾತಾವರಣದಲ್ಲಿ ಅವರಿಬ್ಬರು ಜಗಳದಲ್ಲಿ ಏನನ್ನ ಸರ್ಕಾರ ಬಿದ್ದೋದ್ರೂ ಕೂಡ ಬಿದ್ದೋಗ್ಬೋದು. ಮತ್ತೆ ಸರ್ಕಾರ ಬಿದ್ದೋಗುತ್ತಂದ್ರಿಗಿನ
ಬಿಜೆಪಿಯರನ್ನು ನಾವು ಅದನ್ನು ಫಾರ್ಮೇಷನ್ ಮಾಡ್ತೀವಿ ಅನ್ನೋಂಥದ್ದಾಗಲಿ, ಇಲ್ಲ ನಮ್ಮ ಪಾರ್ಟಿಗೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋಂಥದ್ದಲ್ಲ. ಇವತ್ತು ಕ್ಲಿಯರ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಾರ, ಅವ್ರ ಅಧಿಕಾರವನ್ನು ನಡ್ಸ್ಕೊಳಕ್ಕೆ ಆಗ್ತಿಲ್ಲ. ಸರ್ಕಾರ ಬಿದ್ದೋದ್ರಿ, ಯಾವತ್ತು ಬೇಕಾದ್ರೂ ಚುನಾವಣೆ ಬಂದರೆ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯ ಜನರು ಏನು 130 ಸ್ಥಾನಗಳೇನು ಗೆಲ್ಲಬೇಕು ಅಂದ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲುವಂಥ ಕೆಲಸ ನಾವು ಮಾಡ್ತೀವಿ. ಜಾತಿ ಗಣಿತ ವಿಚಾರದಲ್ಲಿ ಇವತ್ತು ಸಾಕಷ್ಟು ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಯಾಕಂದ್ರೆ ಇವತ್ತು ವಿಳಂಬ ಅಂತ ಆಗ್ತಾ ಇದೆ ಅನ್ನೋ ವಿಚಾರ ತಮ್ಮೆಲ್ಲರೂ ಕೂಡ ಗೊತ್ತಿರೋಂಥ ವಿಚಾರ. ಯಾಕೆ ವಿಳಂಬ ಆಗ್ತಾ ಇದೆ ಅಂದ್ರೆ ಸರ್ಕಾರ ಬೇಜವಾಬ್ದಾರಿತನದಿಂದ ವಿಳಂಬ ಆಗಂತ ಕೆಲಸ ಆಗ್ತಾ ಇದೆ. ಸಮಾವೇಶ ಹುಬ್ಬಳ್ಳಿಯಲ್ಲಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಹಿಂದ ನಾಯಕರನ್ನಕ್ಕೆ ಅವರು ಒಂದನ್ನು ಕೂಡ ಉಳಿಸ್ಕೊಳಕ್ ಆಗ್ಲಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ವಿಚಾರದಲ್ಲಿ ಕೂಡ ನಾವು SC/ST ಜನಾಂಗಕ್ಕೆ 17 ಮತ್ತು 7% ಜಾಸ್ತಿ ಮಾಡೋಂಥ ಕೆಲಸ ಮಾಡಿವಿ. ಅದು ಮಾಡಿದ ನಂತರ ಕೂಡ ಇವತ್ತು ಅವ್ರು ಮಾಡಿದಂಥ ತಪ್ಪಿನಿಂದನೇ ಇವತ್ತು ಪುನಃ 50% ಬಂದಿದೆ ಅಂದ್ರೆ ಈಗ SC/ST ಜನಾಂಗಕ್ಕೆ 3%, 4% ST ಜನಾಂಗಕ್ಕೆ ಕಡಿಮೆ ಮಾಡಿದ್ರ, 2% SC ಜನಾಂಗ ಕೂಡ ಕಡಿಮೆ ಮಾಡಿದ್ರ. ಒಳ ಮೀಸಲಾತಿ ವಿಚಾರದಲ್ಲಿ ಕೂಡ ಇವತ್ತು ಎಲ್ಲವನ್ನು ಕೂಡ ಚುನಾವಣೆ ಮುಂಚೆದಲ್ಲಿ ನಾವು ಒಳ ಮೀಸಲಾತಿ ವಿಚಾರದಲ್ಲಿ ಬಹಳ ಗೊಂದಲ ಮಾಡಿ ಏನಾತೇನೋ ದೊಡ್ಡ ಅಹಿಂದ ನಾಯಕ ನಾನು ಸರಿಪಡ್ತೀನಿ ಅನ್ನೋಂಥ ಪ್ರಯತ್ನ ಮಾಡಿದರು. ಇವತ್ತು ಹಿಂದುಳಿದಂಥ ಜಾತಿಗಳಿಗೆ, ದಲಿತ ನಾಯಕರಿಗೆ, ದಲಿತ ಜಾತಿಗಳಿಗೆ ಇವತ್ತು ಒಬ್ಬ ವಿಲನ್ ಆಗಿ ಇವತ್ತು ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಂಗೆ ಎಲ್ಲರಿಗೂ ಕೂಡ ಮೋಸ ಮಾಡೋಂಥ ಕೆಲಸ ಮಾಡಿದನ. ಇನ್ನು ಮುಂದೆ ಅಹಿಂದ ನಾಯಕನಕ್ಕೆ ಅವ್ರು ಯಾವುದೇ ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಡಿಲ್ಲ ಅನ್ನೋಂಥ ಮಾತನ್ನು ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.